ಏನು ಹುಸಿ ಕಳೆ ಬಂದಿರದ ಹುಸಿ ಗದ್ದೆಲ್ಲ ಒಣಕೊಂಡು ನಿಂತದಲ್ಲ ನೀರ್ನಾರ ಹಾಯ್ಸಿವ್ರಿ ಇಲ್ಲಕ್ಕ ಸುಮ್ಕಿರು ಹುಸಿ ಹಾರ್ಬೇಕು ಕತೆ ಯಾರ್ಲಿ ನಾಳೆ ಕಾಯಿಸ್ತೀನಿ ನಾನು ಹೆಂಗೋ ಹಾಯ್ಸಕ್ಕೆ ಬಂದೆ ಕರೆಂಟ್ ಇಟ್ಟಿವಲ್ಲ ಮೋಟ್ರ್ ಬೇರೆ ರಿಪೇರಿ ಬಂದ್ಬಿಟ್ಟು ಯಾಕೋ ಸ್ಟಾರ್ಟ್ ಆಗೋದು ಅದ್ರೊಟ್ಟು ಕತೆ ನಿಂತು ಹೋಗೋದು ಆನಾಗೋದು ಹಿಂಗೆ ತಿಕ್ಕಲ್ನಾಗ ಆಡ್ತಾ ಕೂತದೆ ಕಲೆ ಅದು ಈಗ ರೆಡಿ ಮಾಡ್ತೀವಿ 10-15 ಸ್ವಲ್ಪ ದುಡ್ಬೇಕು ಎಲ್ಲ ಬತ್ತರೋದು ಅಯ್ಯೋ ದುಡ್ಗೆ ಬಂದದಾಕು ತಾಪತ್ರೆ ಆತಗೆ ಏನು ಮಾಡೋದು ಏನಾತಗೆ ಯಾವುದೋ ಫೋನ್ ಬಡ್ಕತ್ತದ ನೋಡ್ಲೆ ಅಯ್ಯೋ ಯಾವ ಕಂಪ್ನಿ ಗಿಂಪ್ನಿಯರ್ ಮಾಡಿದಾರೇನೋ ಆಕೆತಗೆ ಅಲ್ಲಿ ತೇವ್ರಿ ಮೇಲೆ ಮಾಡಿದೀನಿ ನೋಡು ಹೋಗಿ ಅದು ಯಾವುದು ಅಂತ ನೋಡ್ತೀನಿ ಹಲೋ ಹಲೋ ಹೇಳ ವಯಸ್ಸದಿ ಚೆನ್ನಾಗಿದೆಯಾ ಅಷ್ಟೊತ್ತಿನ ಫೋನ್ ಮಾಡ್ತೇವ್ನಿ ಎತ್ನೇಲೆ ಗದೆ ತಕ್ಕ ಬಂದಿದ್ದಕ್ಕೆ ನಾವು ಕಳೆ ಕಿಳಕ್ಕೆ ಅಂದ್ಬಿಟ್ಟು ಗದೆ ಕಳೆಯ ಇಲ್ಲಿ ತೇವ್ರಿ ಮೇಲೆ ಮಡಗಿದ್ನ ಏನು ಕಂಪ್ನಿವೇನೋ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ ನೀನು ಅಂತ ಗೊತ್ತಿಲ್ಲ ಕಣ್ಮಗ ಏನು ಅಪ್ರೂಪ ಆಗೋದಲ್ವ ನೀವಾರ ನೆನ್ಸ್ಕೊಂಡು ಒಂದು ಫೋನ್ ಮಾಡಕ್ಕೆ ನಾವಾರು ಮಾಡಬೇಡ್ದ ಅಯ್ಯೋ ಯಾಕವ ಯಾಕಂಗಂದಿಯೇ ಡೈಲಿ ನೆನ್ಸ್ಕೊತಾ ಇರ್ತೀನಿ ನಿಮ್ಮ ನೆನ್ಸ್ಕೊಳ್ದನಿದ್ದಾನ ಮರ್ತ್ಕೊಳಂತದವ ಅದ್ಯಾಕಕ್ಕ ಏನು ಯಾವ ಹಬ್ಬ ಕೇಳೋರು ಬರೀಕಿಲ್ಲ ಏನಿಲ್ಲ ಅಯ್ಯೋ ಇಲ್ಲಿ ಕೆಲಸ ಅಲ್ವವ ಏನು ಮಾಡಿ ಕೆಲಸ ಅಲ್ವಾ ಅಣ್ಣ ಚೆನ್ನಾಗಿದ್ದದ ಹ್ಞೂ ಚೆನ್ನಾಗವ್ರೆ ಅವರು ಬಂದವ್ರೆ ಕಳೆ ಕೇಳ್ತಾವ್ರೆ ಏನು ಗದೆ ಕಳೆ ಏನು ಬೆಳೆ ನಿಂತಿತ್ತು ಏನು ಕಿತ್ತಾಕ್ಬಿಟ್ಟು ಹೊಂಟೋಗೋದ ಅನ್ಕೊಂಡು ಬಂದಕ್ಕನವ ಇದು ಅಕ್ಕ ಏನೋ ಒಂದು ಕೇಳಬೇಕಾಗಿತ್ತು ಏನವ ಇದು ಅದೇನೋ ಮರ್ತ್ಕೊಬಿಟ್ಟೆ ಇದು ನಮ್ಮ ಪದ್ಮ ಗೊತ್ತಾ ಸಾವಿತ್ರಕ್ಕ ಸಾವಿತ್ರಮ್ಮ ಗೊತ್ತಲ್ಲ ಅಲ್ಲಿ ಬೀರಮ್ಮ ಹ್ಞೂ ಅವರೇ ಅವ್ರ ಮಗಳು ಪದ್ಮನ ಮಗನಿಗೆ ಮಾಡಿಯ ನಿನ್ನ ಮಗಳನ್ನ ಅಂತ ಕೇಳಕ್ಕೆ ಅನ್ಕೊಂಡು ಮಾಡ್ದೆ ಕನಕ ಹುಡುಗ ಏನು ಕೆಲಸ ಮಾಡೋಣವ ಹುಡುಗಾಕ ಬ್ಯಾಂಕ್ ಹೋಯ್ತಾನೆ ಅದೇ ಆಫೀಸ್ ಕಣೆ ಬ್ಯಾಂಕ್ ಹೋಯ್ತಾನೆ ಒಟ್ಟಿಗೆ ಪ್ರೈವೇಟು ಇನ್ನು ಗೌರ್ಮೆಂಟ್ ಆಗಿಲ್ಲ ಅರ್ಜಿ ಹಾಕವನೆ ಆಯ್ತದೆ ಒಟ್ಟಿಗೆ ಗೌರ್ಮೆಂಟ್ ಕೆಲಸ ಅವನಿಗೆ ಅಕ್ಕ ಚೆನ್ನಾಗಿ ಓದ್ತಿದ್ದ ಹುಡುಗ ಕುತ್ಕೋಬೇಕಲ್ಲ ಕೆಲಸ ಬರೋಗಂಟ ಅಂದ್ಬಿಟ್ಟು ಅದೇನು ಬ್ಯಾಂಕ್ ಹೋದನೋ ಕಣೆ ಆಫೀಸ್ಗೆ ಹೋದನೋ ಗೊತ್ತಿಲ್ಲವ ಒಟ್ಟಿಗೆ 40,000 ರೂಪಾಯಿ ಸಂಬಳಕ್ಕ ಹೋಯ್ತಾನೆ ಬರ್ತಾನೆ ಬೆಳಿಗ್ಗೆ ಹೋಗೋದು ಸಂಜೆ ಬರೋದು ಹಿಂಗೆ ಮಾಡ್ತಾನೆ ಮನೆ ಕಡೆ ಚೆನ್ನಾಗವ್ರೆ ಕನಕ 4 ಎಕರೆ ಜಮೀನು ಅದೇ 4ರಿಂದ 5 ಎಕರೆ ಜಮೀನು ಗದ್ದೆ ಎಲ್ಲ ಅದೇ ಕನಕ ಆಮೇಲಿಂದ ಅವರ ನಮ್ಮ ಪದ್ಮನ ಗಂಡ ತರಕಾರಿ ವ್ಯಾಪಾರ ಮಾಡೋಕೆ ಹೋಯ್ತದೆ ಆಮೇಲೆ ಚೆನ್ನಾಗಿ ಅವರೇ ಒಟ್ಟಿಗೆ ಮನೆ ಕಡೆ ಬಡ್ಡಿ ಬನವಸಕ್ಕೆಲ್ಲ ಕೊಟ್ಕೊಂಡು ಮನೆ ಕಡೆ ಚೆನ್ನಾಗವ್ರೆ ಕನಕ ಆಡಿ ಬರೀ ಅಯ್ಯೋ ದುಡ್ಗೆ ತೊಂದರೆ ಆಗದೆ ಕಣವ ಅವಳನ್ನೇನು ದಿವಸಕ್ಕೆ 4-5 ಜನ ಬಂದು ಕೇಳ್ತಾವ್ರಿ ಎಣ್ಣೆ ಇಕ್ಲಿದ್ದವತ್ತು ಕತ್ಕುವೆ ನಮ್ಮ ತಾವು ಬಂಡವಾಳ ಇಲ್ದವತ್ತಿಗೆ ನಾವು ಹೊತ್ತಿಗೆ ಸುಮ್ಮನಂಗೆ ಆಗಿರೋದು ಕಣ್ಮಗ ಏನು ಮಾಡೋದು ಹೋಗೋತ್ತಾಗೆ ನಮಗೂ ಇಲ್ಲಿ ಹೋದ ವರ್ಷ ಹೊಸಿಯ ಇದನ್ನ ಲಾಸ್ ಆಗೋಯ್ತು ಕಣ್ಮಗ ಅಷ್ಟನ್ನ ಆಗ್ತು ಎಲ್ಲ ಅಷ್ಟನ್ನ ಕೈಗೆ ಸಿಗಲಿಲ್ಲ ಕಣ್ಮಗ ಅಲ್ಲಿ ಹೊಸಿ ಲಾಸ್ ಆಗೋಯ್ತು ಅದಕ್ಕೆ ಅದ್ರೊಳಗೆ ಯಾರು ಆಗಿದ್ರೆ ಅಂತ ಮದುವೆ ಮಾಡ್ಬಿಡೋದು ಅವಳನ್ನ ಅಂತಲೇ ತೀರ್ಮಾನ ಮಾಡ್ಕೊಂಡಿದ್ದು ಏನು ಮಾಡಿಯವ ಅದು ನೋಡಿದ್ರೆ ಹಿಂಗೆ ಆಯ್ತಲ್ಲ ಆಯಿತು ಅಕ್ಕ ಈಗ ನೀನು ಮಾಡಿ ಹೇಳು ದುಡ್ಡು ಕಾಸಂದು ಹೆಂಗಾರೆ ಆಲಿ ಈಗೇನು ಗಣ್ಣವ್ರೆ ಕೊಟ್ಬಿಟ್ಟು ಮಾಡ್ಕೊಬೋಯ್ತಾರೆ ಅದಕ್ಕೆ ತಲೆಗೆಡ್ಸ್ಕೊಂಡು ನಾವು ಹೇಳ್ಬಿಟ್ಟು ಬೇಕಾರೆ ಅದೇನು ಇದು ಮಾಡೋಕ್ಕಾಯ್ತದೆ ಹೇಳ್ತೀನಿ ಅವಳೇನು ಅದೇ ಬೇಕು ಇದೇ ಬೇಕು ಅಂತ ಕೇಳೋಕ್ಕಿಲ್ಲಕ್ಕ ಸರಿಯಾ ನೀನು ತಲೆಗೆಡ್ಸ್ಕೊಬೇಡ ನೀನು ಮಾಡಿ ಹೆಂಗೆ ಅಂತ ಹೇಳು ನೋಡತ್ತಾಡವ ಹುಡುಗ ಹೆಂಗಿರೋದು ನೋಡೋಕೆ ಚೆನ್ನಾಗಿದಾನ ಅಯ್ಯೋ ಅದೇ ಬಂದಿರೋದು ಪ್ರಾಬ್ಲಮ್ ಕಣವ ಚೆನ್ನಾಗಿ ಅವನ್ಯಾಕ ಒಟ್ಟಿಗೆ ಅವನು ಇವು ನಿಂತಿಲ್ವಕ್ಕ ಸಾವಿತ್ರಮ್ಮ ಇತ್ತಿಲ್ವ ಸಾವಿತ್ರಮ್ಮನಾಗೆ ಕನಕ ಅಲ್ಲು ಅಯ್ಯೋ ಅಲ್ಲಿ ಚೆನ್ನಾಗಿಲ್ವಲ್ಲ ಮಗ ಅವ್ರಿಗೆ ಅವ ಅಮ್ಮನಂಗೆ ಹಂಗಿದ್ದ ದುಂಡು ಅಕ್ಕ ಅಯ್ಯೋ ಅಂದರೆ ಅವನು ಅಮ್ಮನಿಗೆ ವಯಸ್ಸಾಗಿತ್ತು ಹುಡುಗ ಈಗ ಆಫೀಸು ಕೆಲಸ ಅದಕ್ಕೆ ಅಂತ ಹೋಯ್ತಾನೆ ಮಾತ್ರವ ಅಲ್ಲ ಹಂಗೆ ಬೇಕ ಅಯ್ಯೋ ಅದು ಹೆಂಗೆ ಮಾಡೋ ಕಾಣಲ್ಲಪ್ಪ ಒಪ್ಪೋದು ಇಲ್ವ ಹೆಣ್ಣು ನೋಡ್ತೀನಿ ಇರು ಮಾತಾಡ್ಕೊಂಡು ಇಲ್ಲೇ ಅದೇ ಕುತ್ಕೊಂಡು ಮಾತಾಡ್ಬಿಟ್ಟು ಫೋನ್ ಮಾಡ್ತೀನಿ ಇರವ ಫೋಟೋ ಇದ್ದರೆ ನೋಡ್ತೀನಿ ಕಳಿಸ್ತೀನಿ ನೋಡು ಅಂದ ಚಂದ ಅಂದ್ಕೊಂಡು ಇದು ಮಾಡ್ಕೊಬೇಡಕ್ಕ ಪಾಪ ಈಕ್ಳು ಆಗ್ಲಿಂದ ಕಷ್ಟಪಟ್ಟದೆ ಸುಖವಾಗಿ ಸೇರ್ಕತ್ತದೆ ಒಬ್ಬನೇ ಮಗ ಒಬ್ಬ ಮಗಳು ಮದುವೆ ಮಾಡಿದಾರೆ ಮಗಳು ಅಕ್ಕ ಅದು ಓದ್ತದೆ ಅಕ್ಕ ಡಿಗ್ರಿಯ ಇದೊಂದು ವರ್ಷ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು ಆಯ್ತೀನಿ ಈಗ ಆಯ್ಕಿಲ್ಲ ಅಂತ ಹೇಳಿದಂತೆ ಅದಕ್ಕೆ ಇವನ್ನಾರೆ ಈ ಬರಿ ಮಾಡಿಬಿಡೋದು ಅಂದ್ಬಿಟ್ಟು ಹಂಗೆಲ್ಲ ಇದು ಮಾಡ್ತಾವ್ರೆ ಅಕ್ಕ ಹಂಗುವೆ ಗೋವಿಂದನ ಮಗಳನ್ನ ಕೇಳಿದ್ರು ಅವಳು ಓದಬೇಕು ಅಂದಿದ್ದಕ್ಕೆ ನಮಗೆ ನಿನ್ನ ನೆನಪಾಯ್ತು ತಡೀಲಿ ರತ್ನಾಕರ ಮಗಳನ್ನ ಮಾಡ್ಸೋದು ಅಂದ್ಬಿಟ್ಟು ಹಂಗೆ ಫೋನ್ ಮಾಡಿದೆ ಸರಿ ಆಯಿತು ಇರವ ನಿಮ್ಮ ಅಣ್ಣ ಇಲ್ಲೇ ಅದೇ ಕೇಳ್ಕೊಂಡು ನಾನು ಹೇಳ್ತೀನಿ ಇರು ಮಾಡ್ತೀನಿ ಈಗಲೇ ಮಾಡ್ತೀನಿ ಒಂದು 10 ನಿಮಿಷ ಫೋಟೋ ಕಳಿಸು ನೀನು ಆಯಿತು ಅಕ್ಕ ಕಳಿಸ್ತೀನಿ ನೋಡು ಸರಿ ಕಣವ ಆಯಿತು ಕಳಿಸು ರೀ ಬನ್ನಿಲಿ ಬಾಯಿ ಮಾಡಕ್ಕೆ ಕೆಲಸ ಬಿಟ್ಟು ಅದು ಏನಂತೀರಂತೆ ಬಲಿ ಕಳಕೆ ತಕ್ಕದಂದ್ರೆ ನೀನೇನಲ್ಲಿ ಕೂತಿದೀಯ ಬಾಯಿಗೆ ಬನ್ನಿಲಿ ಹೊಸಿ ಮಾತಾಡ್ಬೇಕು ಇಲ್ಲೇ ಕೂತ್ಕೊಳ್ಳಿಲಿ ಏನು ಹೇಳು ಯಾಸೋದಿ ಫೋನ್ ಮಾಡಿದ್ಲು ಅದೇ ಸಾವಿತ್ರಮ್ಮ ಹಾಂ ಅವರ ಮಗಳು ಪದ್ಮ ಅಂತ ಇದ್ದಾಳಂತೆ ಸರಿಯಾಗಿ ನೋಡಿಲ್ಲ ನಾನು ಅವಳನ್ನ ಅದೇ ಸಾವಿತ್ರಮ್ಮ ಇಲ್ರಿ ಹೇಳು ಗೊತ್ತಿಲ್ವಾ ಅವು ಪದ್ಮನ ಮಗನಿಗೆ ಪುಟ್ಟಿಯ ಮಾಡಿರ ಅಂತ ಕೇಳ್ಕೊಂಡು ಮಾಡಿತು ಮಾಡದ ಹುಡುಗ ಹೆಂಗಿದ್ದಾನಂತೆ ಅವ ಅಮ್ಮನಾಗೆ ಇದ್ದಾನಂತೆ ಏನು ಚೆನ್ನಾಗಿದ್ದಾನಲ್ಲ ಅವನು ಅವ ಚಂದ ಅಂತ ಕಟ್ಕೊಂಡು ಕೂತ್ಕೊಳ್ಳಿ ಹುಡುಗ ಕೆಲಸದಂತೆ 40,000 ರೂಪಾಯಿ ಸಂಬಳವಂತೆ
ಮನೆ ಕಡೆ ಅಚ್ಚುಕಟ್ಟಾಗಿ ಜೋರಾಗಿದ್ದಾರಂತೆ. ಮನೆಗೆ ಏನಂತ ಆಸೆ ಮನೆ ಕಟ್ಕೊಂಡು ಎಷ್ಟು ಮಕ್ಳಂತೆ? ಎರಡು ಒಂದು ಹೆಣ್ಣು ಒಂದು ಗಂಡಂತೆ. ಹೆಣ್ಣು ಮದುವೆ ಆಗಿದ್ದದಂತ? ಇಲ್ಲ, ಇವ್ನು ಮಾಡಿದ್ಮೇಲೆ ಮುಂದಿನ ವರ್ಷಕ್ಕೆ ಮಾಡಾರಂತೆ ಬೆಣ್ಣೆ. ಬೆಣ್ಣೆ ಮಾಡೋರು ಮುಂದಾಗಿ ಅವನ್ನ ಹೇಳ್ಕೊಡಕ್ಕದ ಮುಂದಾಗ ಅವ್ಳು ಮಾಡ್ಬಿಡಿ ಅಂದ್ಬಿಟ್ಟು. ಏನು ಮಾಡೋದೀಗ? ಫೋಟೋ ಕಳ್ಸಿದಾರ? ಕಳ್ಸವ್ರೆ ತಡ್ರಿ, ತೆಗಿತೀನಿ ನೋಡ್ತೀನಿ. ಪರವಾಗಿಲ್ಲ ಅಲ್ಲ ಹುಡುಗ ಅಷ್ಟೇನು ಇದಾಗಿಲ್ಲ? ಚೆನ್ನಾಗವನಿ. ಅಲ್ಲೊಂಚೂರು ಇದಾಗದೆ ಅಂದ್ರೆ ನೋಡಕ್ಕೆ ಚೆನ್ನಾಗವನಿ ಅಂದ್ರೆ ಪರವಾಗಿಲ್ಲ ಅಲ್ವಾ? ನೋಡತ್ತಾಡು ಅವಳಿಗೆ ತೋರದ ಪುಟ್ಟಿಗೆ. ಆಮೇಲೆ ಅದೇ ಕರ್ಸ್ಬಿಟ್ಟು ಒಪ್ನಿಲ್ಲ ಗಿಪ್ನಿಲ್ಲ ಅನ್ನೋದು ಅದು ಯಾಕೆ ತೋರೋದು ಒಪ್ಕೊಂಡಿರ್ಬೇಕಾರೆ ಆಮೇಲೆ ಬೇಕು ಕರ್ಸ್ಕೊಳಕಾಯ್ತದೆ. ಚೆನ್ನಾಗ್ಯಾವನಲ್ರಿ, ಸ್ಟೈಲಾಗ ಅವನೇ. ಆಫೀಸ್ ಕೆಲ್ಸಕ್ಕೆ ಹೋಗೋಣ ಎಷ್ಟೇ ಅಲ್ವೇ ಸ್ಟೈಲಾಗ ಅವನೇ. ನೋಡತ್ತಾಡು ಅವಳಿಗೆ ತೋರ್ಸದ. ಮತ್ತೆ ಹೇಳೋಣ ಎಸದಿಗೆ ಹಂಗನ್ನು ಏನಿಲ್ಲ, ಸಂಧ್ಯಕ್ಕೆ ಊರಿಗೂ ಮನೆಗೆ ಹೋಗ್ಬಿಟ್ಟು ಫೋಟೋ ತೋರಿಸ್ಬಿಟ್ಟು ಆಮೇಲೆ ಯಾವ್ದು ಮಾತು ಹೇಳ್ತೀವಿ ಅಂತ ಅನ್ನು. ಸರಿ ಆಯಿತು. ಹಲೋ ಹೇಳಕ್ಕ. ಅದೇ ನಿಮ್ಮ ಅಣ್ಣಂಗೆ ತೋರಿಸ್ತೆ ಹುಡುಗನ ಪುಟ್ವ. ಪರವಾಗಿಲ್ಲ ಬಿಡು, ಚೆನ್ನಾಗವನೆ ಕತೆ ಅಂತದೆ. ಚೆಂದಾಗವನೆ ಕನಕ, ಏನೂ ಇಲ್ಲ, ಒಳ್ಳೆ ಹುಡುಗ ಮಾತ್ರ. ಅಯ್ಯೋ ಅಕ್ಕ ನಿಜಕ್ಕೂ ಅಂತ ಹುಡುಗರು ನೀವು ಮದುವೆ ಮಾಡೋಕ್ಕೂ ಹಾಕಿಲ್ಲ. ಅಷ್ಟು ಒಳ್ಳೆ ಹುಡುಗ ಕನಕ, ಭಾಳ ಒಳ್ಳೆ ಹುಡುಗ. ಸೈಲೆಂಟು, ಒಬ್ರು ಗ್ಯಾರಂಟಿಗೆ ಹೋಗಿಲ್ಲ, ಒಬ್ರು ತಂಟೆಗೆ ಹೋಗಿಲ್ಲ. ಅವ್ನ ಕೆಲಸ ಎಷ್ಟು ಅಷ್ಟೇ, ಕೆಲಸ ಮುಗಿಸ್ಕೊಳ್ಳೋದು ಮನೆಗೆ ಬರೋದು. ಒಸಿ ಒಳ್ಳೆ ಹುಡುಗ ಅಲ್ಲ ಕನಕ ಮಾತ್ರ, ಭಾಳ ಒಳ್ಳೆ ಹುಡುಗ. ಮಾಡಿದ್ರು ಅಚ್ಚುಕಟ್ಟಾಗಿ ಇರ್ತಾಳೆ. ಆಯ್ತವ, ಈಗ ನಾವೇನೋ ಒಪ್ಕೊಬಿಡ್ಬೋದು, ಅವಳು ಒಪ್ಬೇಕಲ್ವ. ಮನೆಗೆ ಹೋಯ್ತೀನಿ, ಪುಟ್ಟಿಗೆ ತೋರಿಸ್ತೀವಿ, ನೋಡಲಿ ಅವಳು. ನೋಡ್ಬಿಟ್ಟು ಏನಂದಳು ಒಪ್ಕೆ ಅಂದ್ರೆ ಬೇಕಾರೆ ಕರ್ಕೊಬರ್ಬೇಕು ಬಿಡವ. ಹೆಂಗೆ ಗೊತ್ತಾಗೆ ಕಷ್ಟವೋ ಸುಖವೋ ಮಾತ್ರ ಹೇಳ್ಬಿಡು ಮಗ, ಏನು ಹೆಚ್ಚಿಗೆ ಏನು ಕೊಡೋಕ್ಕಾಯ್ಕಿಲ್ಲ ಅಂದ್ಬಿಟ್ಟು. ಇಲ್ಲ ಕತೆ ಬಿಡಕ್ಕ, ಇಲ್ಲ ಕತೆ ಏನು ಹೆಚ್ಚಿಗೆ ಏನು ಕೊಡಕ್ಕೆ ಹೋದಿಯೇ ಬಿಡು. ಆಯಿತು, ಅದೇನು ನೋಡೋಕ್ಕೈತೆ ಮೊದಲು ಹುಡುಗಿ ಒಪ್ಕೊಳೋದ ನೋಡು. ಮದುವೆ ಕಾಸಿಗೆ ಖರ್ಚಿಗೆ ದುಡ್ಡಿಲ್ಲ ಅಂತ ಹೇಳ್ಬಿಡು, ಆಮೇಲೆ ಅವರೇ ಕೊಟ್ಟು ಮಾಡ್ಕೋಬೇಕು ಅಂತ. ಅಲೋ ಹೇಳಕ್ಕ, ಅದೇ ಮಾಡ್ತೀನಿ ಬಿಡೋ ಕೇಳ್ಕೊಂಡು. ಸರಿ ಅಕ್ಕ, ಆಯಿತು ಮಾಡಿ ಯಾವ್ದಕ್ಕೂ. ಅಲ್ಲಕಂದ್ರೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ತಿರಲ್ಲ ಗೊತ್ತಾಯ್ತು ನಿಮಗೆ. ಈಗ ಏನು ಕುಡ್ದವ್ರು ಸಿಕ್ಕಿಲ್ಲ, ಖರ್ಚಾಕ್ ಮದುವೆ ಮಾಡಿಲ್ಲ ಅಂದರೆ ಬೆಲೆ ಸಿಕ್ಕದ. ಮುಡಿಕ ಕೂತಿದ್ಯಾ ಖರ್ಚಾಕ್ ಮಾಡೋಕ್ಕೆ? ಈಗೆಲ್ಲವ ಗಣ್ಣವರೇ ಕೊಟ್ಟು ಹೋಗಿ ಮಾಡ್ಕೊಬೋಯ್ತಾ ಕೂತಾರ ಮದುವೆ. ಹಂಗನ್ನು ಮಾಡ್ಕೊಳ್ಳಿ ಹಂಗನ್ಬಿಟ್ಟು ನಾಳೆ ದಿವ್ಸಕ್ಕೆ ಏನಂತಾರೆ ಹೇಳು, ಎಲ್ಲನೂ ಕೊಟ್ಬಿಟ್ಟು ಮಾಡ್ಕೊಬಂದು ಅಂದ್ಬಿಟ್ಟು ಅವೇನು ಕಿರ್ಕೊಳ ಕೊಡ್ಲಾ, ಮಾರಕ್ಕೆ ಲೆಕ್ಕ ಆಯ್ತದೆ. ಸುಮ್ ಕೂತ್ಕೊಳ್ಳಿ, ಏನು ಕೊಡ್ದವ್ರು ಸಿಕ್ಕಿಲ್ಲ. ಒಂದು ಜೊತೆ ವಾಲೆ ಜುಮ್ಕಿ ಇಲ್ವ ಮನೇಲಿ ಇಕ್ಬಿಟ್ಟು ನಾಲ್ಕು ಜನಕ್ಕೆ ಅನ್ನ ಹಾಕ್ಬಿಟ್ಟು ಒಂದು ಮದುವೆ ಮಾಡಿ ಕಳ್ಸೋಕ್ಕಾಗಿಲ್ಲ ಅಂದ್ರೆ ಅದು ಹೆಂಗೆ ಅರ್ಥ? ಇದ್ದಿದ್ರೆ ದುಡ್ಡು ನಿನ್ ಕೈ ಹೇಳ್ಸ್ಕೋಬೇಕಾಗಿತ್ತಾ? ನಿನ್ಗೆ ಗೊತ್ತಿಲ್ವಾ? ನೋಡೋಕ್ಕೈತದೆ ಬಿಡಿ, ಈಗ ಯಾಕೆ ಇನ್ನು ಅವಳು ಫೋಟೋ ನೋಡಬೇಕು, ಅದು ನೋಡಿ ಒಪ್ಕೋಬೇಕು, ಆಮೇಲೆ ತಾನೇ ಮೊದಲು. ಮತ್ತು ಈಗ ಯಾಕೆ ಮೈ ಪರ್ಚಾಡೋದು ಬಿಡಿ. ಒಟ್ಟಿಗೆ ಅವ್ರಾಗ ಅವ್ರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಇಲ್ದ ಅಂತ ಒಂದು ರೂಪಾಯಿ ದುಡ್ಡಿಲ್ಲ. ನಿನಗೆ ಗೊತ್ತಿಲ್ವಾ ನನ್ನ ಪರಿಸ್ಥಿತಿ ಹೆಂಗದೆ ಅಂತ? ಮೋಟ್ರ್ ರೆಡಿ ಮಾಡ್ಸೋಕೆ 1000 ರೂಪಾಯಿ ದುಡ್ಡಿಲ್ಲ ಜೋಬಲ್ಲಿ. ಮದುವೆ ಮಾಡೋಳಂತೆ ಮದುವೆ. ಅವ್ರಾಗ ಅವ್ರು ಮಾಡ್ಕೊತೀವಿ ಅಂದರೆ ಬರೋಕೇಳು, ಏನಾದ್ರು ಬೇಡ. ನೋಡ ಸುಮ್ಕಿರಿ, ಅವ್ಳು ನೋಡ್ಲಿ ಪುಟ್ಟಿ ನೋಡ್ಬಿಟ್ಟು ಒಪ್ಕೊಂಡಳೆ ಹೆಂಗೆ ಕೇಳ್ಕೊಳ್ಳೋದ. ಆಮೇಲೆ ತಾನೇ ಮುಂದಕ್ಕೆ ಬಿಟ್ಟಿದ್ದು. ಈಗಲೇ ಹಿಂಗೆ ಮಾತಾಡಿರಿ, ಅಲ್ಲಿ 24 ವರ್ಷ ಆಗದು, ಇನ್ನೆಷ್ಟು ದಿವ್ಸ ಗಂಟೆ ಮಡಿಕೊಂಡು ಕೂತ್ಕೊಂಡಿರೋ ಕಣೆ. ತಟ ಮಾಡಿ ಕಳಿಸ್ಬೇಕು ತಾನೆ. ಇದ್ರೂ ಮಾಡ್ಬೋದಾಗಿತ್ತು, ಇಲ್ದವತ್ತು ತಾನೇ ಈ ಥರ ಪರ್ಚಾಟ ಬಂದಿರೋದು. ನಮ್ದು ಯಾವಾಗಲೂ ಇದ್ದಿದ್ದಿರದ್ರ ಹಂಗೆ ಅನ್ಕೊಂಡು ಮದುವೆ ಮಾಡ್ದಾನೆ ಇಸ್ಕೊಳಕ್ಕದ. ಸುಮ್ಮನಿರಿ, ಏನಾದ್ರು ಆಯ್ತದ ಒಟ್ಟಿಗೆ. ಏನು ಮಾಡ್ಬೇಕು ಅನ್ಕಡಿದ್ವಿ, ಮಾಡವ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.